ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, NMMS ಎಕ್ಸಾಮ್ಸ್ ಮತ್ತು NTSC ಎಕ್ಸಾಮ್ಸ್ ಗಳನ್ನ ಬರೀತಾ ಇರ್ತಿರ್ತಾರೆ. ಅವ್ರಿಗೆ ಸಂಬಂಧಪಟ್ಟಂತೆ ಸ್ಯಾಟ್ ಪೇಪರ್ ಒಳಗಡೆ ಇಲ್ಲಿ ವಿಜ್ಞಾನದ ಒಳಗಡೆ ಅದರಲ್ಲೂ ಕೂಡ ಬಯಾಲಜಿ ಜೀವಶಾಸ್ತ್ರದ ಮೇಲೆ ಸಾಕಷ್ಟು ಕ್ವಶನ್ಸ್ ಗಳನ್ನು ಕತ್ತಿರ್ತಾನೆ. ಆ ಕ್ವಶನ್ಸ್ ಗಳು ನಿಮಗೆ ಇವೆಲ್ಲ ಅಫಿಷಿಯಲ್ ಕ್ವಶನ್ಸ್ ಗಳು ಈ ತರ ಕ್ವಶನ್ಸ್ ಗಳನ್ನೇ ಫ್ರೇಮ್ ಆಗ್ತಿರ್ತವೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ವಿಡಿಯೋನ ಎಂತ ನೋಡ್ಕೊಡ್ರಿ. ಈ ವರ್ಷ ನಡೆಯುವಂತ NMMS ಎಕ್ಸಾಮ್ಸ್ ಈ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರಪ್ಪ ಅಂದ್ರೆ ಸ್ಕಾಲರ್ಶಿಪ್ ಬರ್ತದೆ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮ್ಗೆ ಗೊತ್ತಿರ್ತದೆ. ಈ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ಬೇಕಪ್ಪ ಅಂದ್ರೆ ಸ್ಯಾಟ್ ಪೇಪರ್ ಒಳಗಡೆ ಸಾಕಷ್ಟು ಸ್ಕೋರ್ ಗಳನ್ನ ಮಾಡಬೇಕು. ಹಾಗಾದ್ರೆ ವಿಡಿಯೋನ ಎಂಡ್ ತನಕ ನೋಡ್ಕೊಡ್ರಿ. ಬಯಾಲಜಿ, ಸೋಷಿಯಲ್ ಸೈನ್ಸ್, ಜಿಯೋಗ್ರಫಿ ಎಲ್ಲವೂ ಸಪರೇಟ್ ಆಗಿ ಏನಾಗ್ತಪ್ಪ ಅಂದ್ರೆ ನಿಮ್ಗೆ ಸಿಗ್ತವೆ. ಫಸ್ಟ್ ನಮ್ಮ ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಕ್ವಶನ್ಸ್ ಯಾವ ತರ ಇದಾವ ಅಂತ ನೋಡ್ಕೊಡ್ರಿ. ಇಲ್ಲಿ ಸೈನ್ಸ್ ಕ್ವಶನ್ಸ್ ಗಳನ್ನ ಎರಡು ಹಾಕಿರ್ತೀನಿ ನಾನು. ಇಲ್ಲಿ ಈ ಸೈಡ್ ಇಂಗ್ಲಿಷ್, ಈ ಕಡೆ ಕನ್ನಡ, ಎರಡು ಕಡೆನೂ ನೋಡ್ಕೋಬಹುದು. ಕೇವಲ ಒಂದೇ ಜೀವಕೋಶ ಒಂದು ಪೂರ್ಣ ಜೀವಿಯನ್ನ ಪ್ರತಿನಿಧಿಸುವ ಜೀವಿಗಳನ್ನ ಗುರುತಿಸಿ ಅಂತ ಕ್ವಶನ್ಸ್ ಇದೆ. ಕೇವಲ ಒಂದೇ ಜೀವಕೋಶ ಮತ್ತು ಒಂದು ಪೂರ್ಣ ಜೀವಿಯನ್ನ ಪ್ರತಿನಿಧಿಸುವ ಜೀವಿಗಳನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ಕೇಳಿದ್ರೆ, ಇದ್ರ ಒಳಗಡೆ ಏಕಕೋಶ ಜೀವಿ ನಿಮ್ಗೆ ಗೊತ್ತಿದೆ ಯಾವ್ದಪ್ಪ ಅಂದ್ರ ಅಮೀಬಾ ಅನ್ನೋದು ಗೊತ್ತಿದೆ, ಹೌದಾ? ಇದು ಒಂದು ಪರ್ಫೆಕ್ಟ್ ಗೊತ್ತದಪ್ಪ ಅಂದ್ರ ಎರಡು ಎಲ್ಲಿ ಇರ್ತದೆ ಅದು ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ಆಪ್ಷನ್ಸ್ ಬಿ ಒಳಗಡೆ ಎರಡಿಲ್ಲ. ಹಾಗಾದ್ರೆ ಏಕಕೋಶ ಜೀವಿಗಳಿಗೆ ಉದಾಹರಣೆಗೆ ಹೇಳಂದ್ರ ಪ್ಯಾರಾಮಿಸಿಯಂ ಅಂತ ಕೂಡ ಹೇಳ್ತೀವಿ ನಾವು. ಹಾಗಾದ್ರೆ ಪ್ಯಾರಾಮಿಸಿಯಂ ಎಲ್ಲೈತಿ? 4ನೇದ್ರಲ್ಲಿದೆ. ಹಾಗಾದ್ರೆ ಇಲ್ಲಿ ಪ್ಲನೇರಿಯಾ ಒಂದಿದ್ದು ತಪ್ಪದು ಆನ್ಸರು. ಹೀಗಾಗಿ ಆಪ್ಷನ್ಸ್ ಏನು ತಪ್ಪಾಯ್ತು? ಸಿದಾಗ ನೋಡ್ರಿ, ಸಿದಾಗ 4ನೇ ಆಪ್ಷನ್ಸ್ ಇಲ್ಲೇ ಇಲ್ಲ, ಹಾಗಾಗಿ ತಪ್ಪಾಯ್ತು. ಆಪ್ಷನ್ಸ್ ಆಟೋಮೆಟಿಕ್ ಏನಾಯ್ತಪ್ಪ ಅಂದ್ರೆ ಡಿ ರೈಟ್ ಆನ್ಸರ್ ಆಯ್ತು. ಈ ತರ ಥಿಂಕ್ ಮಾಡಿ ಆಪ್ಷನ್ಸ್ ಗಳನ್ನ ರಿಮೂವ್ ಮಾಡಿ ನೀವೇನ್ ಮಾಡಕಪ್ಪ ಅಂದ್ರೆ ಆನ್ಸರ್ಸ್ ಗಳನ್ನ ಮಾಡಿದೆ ಕರೆ ಆದ್ರೆ ಇದ್ರ ಒಳಗಡೆ ಸ್ಕೋರ್ ಮಾಡೋದು ಬಹಳ ತುಂಬಾ ಸುಲಭ. ಈಗಾಗಲೇ ಮೆಂಟಲ್ ಅಬಿಲಿಟಿ ಹೇಳಿದ್ದೀನಿ. ಇವತ್ತು ಬಯಾಲಜಿ ಕ್ವಶನ್ಸ್ ಗಳನ್ನ ನೋಡ್ಕೊಂಡ್ರಿ. ಇಂಗ್ಲಿಷ್ ಬಗ್ಗೆ ಇಂಗ್ಲಿಷ್ ಕ್ವಶನ್ಸ್ ಗಳು ಗೊತ್ತಾಗ್ತಿರ್ತವೆ. ಐಡೆಂಟಿಫೈ ದ ಆರ್ಗಾನಿಸಮ್ ಇನ್ ವಿಚ್ ಓನ್ಲಿ ಎ ಸಿಂಗಲ್ ಸೆಲ್ ರಿಪ್ರೆಸೆಂಟ್ಸ್ ಎ ಕಂಪ್ಲೀಟ್ ಆರ್ಗಾನಿಸಮ್ ಅಂತೇಳಿ ಈ ತರ ನೀವು ಓದ್ಕೊಂಡು ಆನ್ಸರ್ಸ್ ಗಳನ್ನು ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ ಸ್ಟೇಟ್ಮೆಂಟ್ ಇದಾವೆ. ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ಎ ಪ್ಲಾಂಟ್ ಸೆಲ್ಸ್ ಅಂತಿದೆ. ಹಾಗಾದ್ರೆ ಹೇಳಿಕೆ ಏನಿದೆಯಪ್ಪ ಅಂದ್ರೆ ಸಸ್ಯ ಜೀವಕೋಶಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಹೌದು. ರೀಸನ್ಸ್ ಏನ್ ಕೊಟ್ಟದಾನೆ? ಪ್ಲಾಂಟ್ ಸೆಲ್ಸ್ ಹ್ಯಾವ್ ಕ್ಲೋರೋಪ್ಲಾಸ್ಟ್. ಸಸ್ಯ ಜೀವಕೋಶಗಳು ಕ್ಲೋರೋಪ್ಲಾಸ್ಟ್ ಕಣದಂಗಗಳನ್ನ ಹೊಂದಿವೆ ಅಂತ ಕ್ವಶನ್ಸ್ ನ ಕೇಳಿದಾನೆ. ಹಾಗಾದ್ರೆ ಇದರಲ್ಲಿ ಒಂದು ಸರಿ ಎರಡು ತಪ್ಪು ಅಂತ ಒಂದೇ ಆಪ್ಷನ್ಸ್ ಇದೆ. ಒಂದೇ ಸರಿ, ಎರಡನೇದು ಕರೆಕ್ಟ್ ಇದೆ. ಕ್ಲೋರೋಪ್ಲಾಸ್ಟ್ಗಳು ಕಣದಂಗಗಳು ಕೂಡ ಸಸ್ಯ ಜೀವಕೋಶಗಳಲ್ಲಿ ಕಂಡು ಬರ್ತವೆ. ಹೀಗಾಗಿ ಒಂದು ತಪ್ಪತ್ತು. ಒಂದೇ ತಪ್ಪು ಯಾಕ? ಸಸ್ಯ ಜೀವ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆದಿದೆ ಸಸ್ಯಗಳಲ್ಲಿ. ಹಾಗಾದ್ರೆ ಒಂದೇದು ಆಪ್ಷನ್ಸ್ ತಪ್ಪಾಯ್ತು, ಎರಡನೇ ತಪ್ಪಾಯ್ತು. ಇನ್ನ 1 ಮತ್ತು 2 ಸರಿ ಹಾಗೂ 2 ಇದು ಆಯನ್ನ ವಿವರಿಸುತ್ತದೆ. ಹೌದು, ಹೀಗಾಗಿ 2 ಸರಿ ಇದಾವೆ ಅಂತ ಹೇಳಿದ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ. ಇದಕ್ಕೆ ರೈಟ್ ಆನ್ಸರ್ನ ನೀವು ಗುರುತಿಸಬೇಕು. ನೆಕ್ಸ್ಟ್ ಕ್ವಶನ್ಸ್. ತಂದೆ ತಾಯಿಗಳಿಂದ ಅನುವಂಶೀಯ ಲಕ್ಷಣಗಳು ಜೀವಕೋಶದ ಈ ಭಾಗದಿಂದ ಮುಂದಿನ ಪೀಳಿಗೆಗೆ ವರ್ಗವಾಗುತ್ತದೆ ಅಂತ ಕ್ವಶನ್ಸ್ ಇದೆ. ಯಾವುದರಿಂದ ವರ್ಗವಾಗುತ್ತದೆ ಅಂತ ಹೇಳಿ ನೋಡಿದಾಗ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಕೋಶ ಕೇಂದ್ರದಲ್ಲಿರುವ ದ್ರವ ರೂಪದ ವಸ್ತು ಅಂತ ಕೊಟ್ಟಿದ್ದಾನೆ. ಇದು ಅಲ್ಲ. ಕೋಶ ಕೇಂದ್ರದಲ್ಲಿರುವ ದಾರದಂತ ಎಳೆಗಳು, ಎಸ್, ಥ್ರೆಡ್ ಲೈಕ್ಸ್ ಫಿಲಾಮೆಂಟ್ಸ್ ಇನ್ ದ ನ್ಯೂಕ್ಲಿಯಸ್ ಅಂತ ಕರಿತೀವಿ ಅದನ್ನ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. ಕೋಳಿ ಮೊಟ್ಟೆಯು ಹೆನ್ಸ್ ಎಗ್ ಈಸ್ ಅ ಆರ್ಗಾನ್, ಎ ಟಿಶ್ಯೂ, ಎ ಸೆಲ್, ಆರ್ಗಾನ್ ಸಿಸ್ಟಮ್ ಅಂತ ಕ್ವಶನ್ಸ್ ಇದೆ. ಸೆಲ್ ಅಂತ ಕರಿತೀವಿ ಇದನ್ನು. ಹಾಗಾದ್ರೆ ಕೋಳಿಯ ಮೊಟ್ಟೆ ಒಂದು ಜೀವಕೋಶ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್. ಜೀವಿಗಳು ಮತ್ತು ಅವುಗಳ ಚಲನಾಂಗಗಳನ್ನ ಸರಿಯಾಗಿ ಹೊಂದಿಸಿರಿ ಅಂತ ಕ್ವಶನ್ಸ್ ಇದೆ. ಇಲ್ಲಿ ಜೀವಿಗಳನ್ನ ಹೊಂದಿಸಬೇಕು. ಹೀಗಾಗಿ ಯಾವುದು ರೈಟ್ ಆನ್ಸರ್ ಆಗ್ತದೆ ನೋಡ್ರಿ. ಯುಗ್ಲಿನ ಕಶಾಂಕಗಳನ್ನು ಕರಿತೀವಿ, ಪೆಲಾಗ್ರಾ ಅಂತ ಕೂಡ ಕರಿತಾವೆ. ಹೀಗಾಗಿ ರೈಟ್ ಆನ್ಸರ್ ಫ್ಲಾಗೆಲ್ಲಾ. ಒಂದು ಡಿ ಇರಬೇಕು. ಒಂದು ಡಿ ಇರುವಂತ ಆಪ್ಷನ್ಸ್ ಇಲ್ಲಿದೆ ನೋಡ್ರಿ. ಏದಾಗಿಲ್ಲ, ತೆಗೆದೋಗಿರಿ. ಇಲ್ಲಕ್ಕಪ್ಪ ಅಂದ್ರೆ ನಿಮ್ಗೆ ಇದು ಗೊತ್ತಿಲ್ಲಪ್ಪ ಅಂದ್ರೆ ಮೀನು ಅಂತ ಗೊತ್ತಿರ್ತದೆ. ಮೀನಿಗೆ ಈಜು ರೆಕ್ಕೆಗಳು ಇರ್ತವೆ. 3 ಬಿ ಆಗ್ಬೇಕು. 3 ಬಿ ಇರುವಂತ ಆಪ್ಷನ್ಸ್ ಎಲ್ಲಿದೆ? ಮೊನ್ನೆದ್ರಾಗೈತಿ, 3ನೇದಾಗೈತಿ. ಹಾಗಾದ್ರೆ ಇಲ್ಲಿ ಆಲ್ರೆಡಿ ನಿಮ್ಗೆ ಏನು ಗೊತ್ತಿದ್ದು ಒಂದು ಡಿ ಇರ್ಬೇಕಂತೇಳಿ. ಒಂದು ಡಿ ಇರುವುದು ಎಲ್ಲೈತಿ? ಆಪ್ಷನ್ಸ್ ಸಿದಾಗೈತಿ. ಆಪ್ಷನ್ ಸಿದಾಗ ಹಾಗಾದ್ರೆ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿನೇ ರೈಟ್ ಆನ್ಸರ್ ಆಕೈತಿ ನೋಡ್ರಿ. ಒಂದು ಡಿ ಇದೆ. ನೆಕ್ಸ್ಟ್ ಅಮೀಬಾ ಏನಪ್ಪಾ ಅಂದ್ರೆ ಮಿಥ್ಯಪಾದಗಳು, ಸುಡೋಪೋಡಿಯಾ ಅಂತ ಕರಿತೀವಿ ಇದನ್ನ ಅಮೀಬಾ.
ಹಾಗಾಗಿ 2C ಇರುವುದು ಆಪ್ಷನ್ ಸಿ ದಾಗಿದೆ. ಹೀಗಾಗಿ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್ ಒಂದಿಷ್ಟು ಗೊತ್ತಿದ್ದು ಒಂದು ಸಾಕು, ನೀವು ಈಸಿಯಾಗಿ ಹೊಂದಿಸ್ತೀರಿ. ಮನುಷ್ಯರ ರಕ್ತದಲ್ಲಿ ಕಂಡುಬರುವ ಬಿಳಿ ರಕ್ತ ಕಣಗಳು ಅಮೀಬಾದ ಈ ಒಂದು ಲಕ್ಷಣವನ್ನ ಹೊಂದಿವೆ ಅಂತ ಕ್ವಶನ್ಸ್ ಇದೆ. ಮನುಷ್ಯರಲ್ಲಿ ಬಿಳಿ ರಕ್ತ ಕಣದ ಒಂದು ಲಕ್ಷಣ, ಸ್ವತಂತ್ರವಾದ ಒಂದು ಪರಿಪೂರ್ಣ ಜೀವಿಗಳಾಗಿವೆ. ನೆಕ್ಸ್ಟ್ ತಮ್ಮ ಆಕಾರವನ್ನು ಬದಲಿಸುತ್ತವೆ, ರೋಗಾಣುಗಳ ವಿರುದ್ಧ ಹೋರಾಡುತ್ತವೆ. ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಡಿ ಆಹಾರ ಸೇವಿಸುವ ವಿಧಾನ ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಮನುಷ್ಯರ ರಕ್ತ ಕಂಡುಬರುವ ಬಿಳಿ ರಕ್ತ ಕಣಗಳು ಅಮೀಬಾದ ಈ ಒಂದು ಲಕ್ಷಣವನ್ನು ಹೊಂದಿದೆ ಅಂತ ಕ್ವಶನ್ಸ್ ಇದೆ. ನೋಡ್ರಿ ಇಲ್ಲಿ ಅವರು ಪಟ್ಟನ್ ನಮಗ ಆನ್ಸರ್ ಏನ್ ಅನ್ಸ್ತತಿ ಇದಕ್ಕ ಸರ, ನಾವು ಆನ್ಸರ್ಸ್ನ ಯಾವ್ದು ಹಾಕ್ಬೋದು ಹೇಳ ಇದ್ರಾಗ ಒಂದ್ ನಿಮಿಷ ರೀ. ಆಪ್ಷನ್ಸ್ ಎಲ್ಲಿ ಹೋಗ್ತದೆ ನಮ್ಮ ತಲೆಯಾಗ, ಆಪ್ಷನ್ಸ್ ಸಿ ಇರ್ಬೋದು ಇದಕ್ಕೆ ಆನ್ಸರ್ ಅಂತೇಳಿ. ಪೆನ್ನ ಒಂದು ನಿಮಿಷ, ಸಾರಿ, ಆಪ್ಷನ್ಸ್ ಎಲ್ಲಿ ಹೋಗ್ಬೋದು ನಿಮ್ಗೆ ಆನ್ಸರ್ ಸಿ ಅಂತ ಹೋಗ್ಬೋದು. ಯಾಕ ನೀವು ಇಲ್ಲಿ ಇಷ್ಟೇ ಓದ್ತೀರಿ, ಮನುಷ್ಯರ ರಕ್ತದಲ್ಲಿ ಕಂಡುಬರೋ ಬಿಳಿ ರಕ್ತ ಕಣಗಳು. ಬಿಳಿ ರಕ್ತ ಕಣಗಳ ಕೆಲಸ ಏನು, ಫೈಟ್ ಅಗೇನೆಸ್ಟ್ ಜರ್ಮ್ಸ್ ಅಂತ ಕೇಳ್ತೀವಿ, ಅಥವಾ ರೋಗಾಣುಗಳ ವಿರುದ್ಧ ಹೋರಾಡ್ತವೆ ಅಂತೇಳಿ ನಮ್ಗೆ ಗೊತ್ತಿದೆ. ಇದನ್ನ ಆನ್ಸರ್ನ ಹಾಕ್ತೀವಿ. ಆದ್ರೆ ಅವ್ರು ಮುಂದುವರೆದೇನು ಹೇಳ್ಯಾರ, ಅಮೀಬಾದ ಈ ಒಂದು ಲಕ್ಷಣ, ಅಮೀಬಾ ಬಿಳಿ ರಕ್ತ ಕಣಗಳ ವಿರುದ್ಧ ಹೋರಾಡುವಂತ ಲಕ್ಷಣ ಏನಾರು ಹೊಂದಿತ್ತೇನು? ಅಮೀಬಾ ಒಳಗಡೆ ಬಿಳಿ ರಕ್ತ ಕಣ ಇದೆ ಅಂತೇಳಿ ನಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಅವು ಏನ್ ಮಾಡ್ತಾವ, ತಮ್ಮ ಆಕಾರವನ್ನು ಬದಲಿಸ್ತಾವ. ಅಮೀಬಾದ ಲಕ್ಷಣ ಅಂದ್ರೆ ಅಮೀಬಾ ತನ್ನ ಆಕಾರಗಳನ್ನ ಏನ್ ಮಾಡ್ತದಪ್ಪ ಅಂದ್ರೆ ಬದಲಿಸ್ಕೊತೇ ಹೋಗ್ತದೆ. ಹೀಗಾಗಿ ತಮ್ಮ ಆಕಾರವನ್ನ ಬದಲಿಸ್ತದೆ, ಚೇಂಜ್ ದೇರ್ ಸೇಪ್. ಇದಕ್ಕೆ ರೈಟ್ ಆನ್ಸರ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಪ್ಷನ್ಸ್ ಬಿ ಹಾಕ್ಬೇಕು ಇಲ್ಲಿ. ಈ ತರ ಕ್ವಶನ್ಸ್ ಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ಸ್, ಜೀವಕೋಶಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಜೀವಕೋಶಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಇದ್ರಾಗ? ಆನೆ ಅಂತ ದೊಡ್ಡ ಜೀವಿಗಳು ದೊಡ್ಡ ಗಾತ್ರದ ಜೀವಕೋಶಗಳನ್ನ ಹೊಂದಿದೆ ಅಂತ ಕ್ವಶನ್ಸ್ ನ ಕೇಳಿದಾನೆ. ಆನೆ ಅಂತ ದೊಡ್ಡ ಜೀವಿಗಳು ದೊಡ್ಡ ಗಾತ್ರದ ಜೀವಕೋಶಗಳು ಹೊಂದಿದೆ. ಇಲಿ ಅಂತ ಸಣ್ಣ ಜೀವಿಗಳು ಸಣ್ಣ ಗಾತ್ರದ ಜೀವಕೋಶಗಳನ್ನು ಹೊಂದಿದೆ. ಎಲ್ಲಾ ಜೀವಿಗಳು ಒಂದೇ ಗಾತ್ರದ ಜೀವಕೋಶಗಳು ಹೊಂದಿದೆ. ಜೀವಕೋಶಗಳ ಗಾತ್ರವು ಅವು ನಿರ್ವಹಿಸುವ ಕಾರ್ಯಗಳನ್ನು ಹೊಂದಿದೆ. ಸರ್, ಆನೆ ದೊಡ್ಡದಂತೆ ಅದರ ಒಳಗಡೆ ಜೀವಕೋಶಗಳು ದೊಡ್ಡವು ಇಲ್ಲ, ಇಲಿ ಸಣ್ಣದಂತೆ ಅದರ ಒಳಗಡೆ ಜೀವಕೋಶಗಳು ಸಣ್ಣ ಇಲ್ಲ. ಎಲ್ಲಾ ಜೀವಿಗಳು ಒಂದೇ ಗಾತ್ರದ ಜೀವಕೋಶಗಳನ್ನು ಹೊಂದೇ ಇಲ್ಲ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ, ಜೀವಕೋಶಗಳ ಗಾತ್ರವು ಅವು ನಿರ್ವಹಿಸುವ ಕಾರ್ಯಗಳನ್ನ ಅವಲಂಬಿಸಿವೆ. ದ ಸೈಜ್ ಆಫ್ ದ ಸೆಲ್ಸ್ ಡಿಪೆಂಡ್ಸ್ ಅಪಾನ್ ದ ಫಂಕ್ಷನ್ಸ್ ಆಫ್ ದೇರ್ ಪರ್ಫಾರ್ಮ್ ಅಂತೇಳಿ ನಾವು ಇದನ್ನ ಆನ್ಸರ್ನ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಈ ಮುಂದೆ ತಿಳಿಸಿದ ಯಾವ ಭಾಗಗಳು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳೆರಡಲ್ಲೂ ಕಂಡು ಬರುತ್ತದೆ ಅಂತ ಕ್ವಶನ್ಸ್ ಇದೆ. ಸಸ್ಯ ಮತ್ತು ಪ್ರಾಣಿಗಳ ಎರಡೂ ಕಡೆ ಕಂಡು ಬರ್ತದೆ. ಹಾಗಾದ್ರೆ ಅವು ಯಾವುವು ಅಂತೇಳಿ ಕ್ವಶನ್ಸ್ ಇದೆ. ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಭಿತ್ತಿ. ನೋಡ್ರಿ, ಕೋಶ ಭಿತ್ತಿ ಪ್ರಾಣಿಗಳಲ್ಲಿ ಕಂಡು ಬರೋದಲ್ಲ. ಕೋಶ ಕೇಂದ್ರ, ಕೋಶ ಭಿತ್ತಿ, ಕೋಶ ದ್ರವ್ಯ, ಮತ್ತೆ ಅಲ್ಲಿ ಕೋಶ ಭಿತ್ತಿ ಅಂತ ಹೇಳ್ಬೋದು, ಅದು ಬರಲ್ಲ. ಹಾಗಾದ್ರೆ ಕೋಶ ಕೇಂದ್ರ, ಕೋಶ ಪೊರೆ, ಕೋಶ ದ್ರವ್ಯ. ಓಕೆ, ಹಾಗಾದ್ರೆ ಪ್ಲಾಸ್ಟಿಡ್ಗಳು ಇದು ಸಸ್ಯಗಳಲ್ಲಿ ಕಂಡು ಬರ್ತದ. ಈಗ ಆಪ್ಷನ್ಸ್ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಸಿ ಏನಕ್ಕದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಸ್ವಲ್ಪ ಸ್ಕ್ರೀನ್ ಇದು ಸ್ಟಾಪ್ ಆಗಾಕತ್ತದ್ರಿ, ಅದಕ್ಕೋಸ್ಕರ ಇಲ್ಲ. ಆಪ್ಷನ್ ಸಿ ರೈಟ್ ಆನ್ಸರ್ ನೋಡ್ರಿ ಇದಕ್ಕೆ. ಆಪ್ಷನ್ಸ್ ಯಾವುದು? ಸಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ವ್ಯವಸ್ಥಿತವಾದ ಕೋಶ ಕೇಂದ್ರ ಪೊರೆಯನ್ನ ಹೊಂದಿಲ್ಲದ ಜೀವಿಗಳನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ಇದೆ. ವ್ಯವಸ್ಥಿತವಾದ ಕೋಶ ಕೇಂದ್ರ ಪೊರೆಯನ್ನ ಹೊಂದಿಲ್ಲದ ಜೀವಿಗಳನ್ನ ಗುರುತಿಸ್ರಿ. ನೀಲಿ ಹಸಿರು ಶೈವಲ, ಅಮೀಬಾ, ಬ್ಯಾಕ್ಟೀರಿಯಾ, ಪ್ಯಾರಾಮಿಸಿಯಂ ಅಂತೇಳಿ ಇದೆ. ಹಾಗಾದ್ರೆ ಇದ್ರ ಒಳಗಡೆ ಕೋಶ ಕೇಂದ್ರ ಪೊರೆಯನ್ನು ಹೊಂದಿಲ್ಲದ ಅಂತ ಕ್ವಶನ್ಸ್ ಇದೆ. ಹೊಂದಿಲ್ಲದ್ದು ಯಾವ್ದು ಇದ್ರಾಗ? ನೀಲಿ ಹಸಿರು ಶೈವಲ ಇದು ಹೊಂದಿಲ್ಲ. ನೆಕ್ಸ್ಟ್ ಬ್ಯಾಕ್ಟೀರಿಯಾ ಹೊಂದಿಲ್ಲ. ಹೀಗಾಗಿ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ 1 ಮತ್ತು 3 ಅಮೀಬಾ ಹೊಂದಿದೆ, ಪ್ಯಾರಾಮಿಸಿಯಂ ಹೊಂದಿದೆ. ಹೀಗಾಗಿ ಅವು ಯಾಕಪ್ಪ ಅಂದ್ರೆ ಅವು ಏಕಕೋಶ ಜೀವಿಗಳು ಅಂತ ಕೂಡ ನಾವು ಕರಿತೀವಿ. ಹೀಗಾಗಿ 9 ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ವ್ಯವಸ್ಥಿತವಾದ ಕೋಶ ಕೇಂದ್ರ ಪೊರೆಯನ್ನು ಹೊಂದಿಲ್ಲದ ಜೀವಿಗಳಂದ್ರೆ ನೀಲಿ ಹಸಿರು ಶೈವಲ, ಬ್ಲೂ ಗ್ರೀನ್ ಆಲ್ಗೆ ಅಂಡ್ ಬ್ಯಾಕ್ಟೀರಿಯಾ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ಜೀವಕೋಶದಲ್ಲಿ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಣು ಉತ್ಪತ್ತಿಯಾಗುವ ಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಪವರ್ ಆಫ್ ಸೆಲ್ಸ್ ಅಂತ ಕರಿತೀವಿ, ಮೈಟೋಕಾಂಡ್ರಿಯಾ. ಹೀಗಾಗಿ ಆಪ್ಷನ್ಸ್ ಇದೇನಪ್ಪ ಅಂದ್ರೆ 1 ರೈಟ್ ಆನ್ಸರ್ ಎ. ನೆಕ್ಸ್ಟ್ ಕ್ವಶನ್ಸ್, ಒರಟಾದ ಎಂಡೋಪ್ಲಾಸ್ಮಿಕ್
ರೆಟಿಕ್ಯುಲಮ್ ಇದರ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳುತ್ತದೆ ಅಂತ ಕ್ವಶನ್ಸ್ ಇದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದರ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳುತ್ತದೆ ಅಂತೇಳಿ ಕ್ವಶನ್ಸ್ ನ ಕೇಳಿದಾನೆ. ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಪ್ರೋಟೀನ್ಸ್ಗಳು ಅಂತ ಕರಿತೀವಿ. ಪ್ರೋಟೀನ್ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಸಸ್ಯಗಳಲ್ಲಿ ಕೋಶಭಿತ್ತಿಯ ಕಾರ್ಯವೆಂದರೆ ಏನು ಅಂತ ಕ್ವಶನ್ಸ್ ಇದೆ. ಸಸ್ಯಗಳಲ್ಲಿ ಇನ್ ದ ಪ್ಲಾಂಟ್ ಸೆಲ್ಸ್ ದ ಫಂಕ್ಷನ್ಸ್ ಆಫ್ ದ ಸೆಲ್ ವಾಲ್ ಈಸ್. ಸೆಲ್ ವಾಲ್ ಕೆಲಸ ಏನಿದ್ರಾಗ ಆಕಾರ ಮತ್ತು ಗಡಸುತನವನ್ನು ನೀಡುವುದು, ಪ್ರೋಟೀನ್ ಸಂಶ್ಲೇಷಣೆ ಮಾಡುವುದು, ಅನೇಕ ರಾಸಾಯನಿಕಗಳ ಸ್ರವಿಕೆ, ವಸ್ತುಗಳ ಸಾಗಾಣಿಕೆ ಅಥವಾ ಅಲ್ಲಿ ಜೈಲಮ್ ಮತ್ತು ಫ್ಲೋಯಮ್ ಅಂಗಾಂಶಗಳು ಕಂಡು ಬರ್ತವೆ. ರಾಸಾಯನಿಕಗಳ ಸ್ರವಿಕೆಗಳನ್ನು ಇದು ಉಂಟು ಮಾಡಲ್ಲ. ಪ್ರೋಟೀನ್ ಸಂಶ್ಲೇಷಣೆ ಅಲ್ಲ. ಕೋಶ ಭಿತ್ತಿದೆ ಏನಪ್ಪಾ ಅಂದ್ರೆ ಅದರ ಆಕಾರ ಮತ್ತು ಗಡಸುತನವನ್ನು ನೀಡುವುದೇ ಕೋಶ ಭಿತ್ತಿಯ ಕಾರ್ಯ, ಸೆಲ್ ವಾಲ್ದು. ನೆಕ್ಸ್ಟ್, ಕೊಟ್ಟಿರುವ ಜೀವಕೋಶದಲ್ಲಿ ಚಿತ್ರ 1, 2, 3 ಮತ್ತು 4 ಎಂದು ಕ್ರಮವಾಗಿ ಗುರುತಿಸಿರುವ ಭಾಗಗಳು ಯಾವುವು ಅಂತ ಕ್ವಶನ್ಸ್ ಇದೆ. ಇಲ್ಲಿ 1 ಇಲ್ಲಿ ನಂಬರ್ ಸೂಚಿಸಿ ಮಾಡಿದರೆ, ಇಲ್ಲೊಂದು ಭಾಗ ಇದೆ, 2 ಇಲ್ಲಿ ಗುರುತಿಸಿದ್ದಾರೆ, 3 ಇದು ಹೊರಗಿಂದ ಗುರುತಿಸಿದ್ದಾರೆ, 4ನ ಇದನ್ನು ಗುರುತಿಸಿದ್ದಾರೆ. ಹಾಗಾದ್ರೆ ಕ್ರಮವಾಗಿ ಅವು ಯಾವುವು ಅಂತ ಹೇಳಿ ನೋಡ್ಕೊತ ಬಂದಾಗ, ಒಂದೇದು ಇಲ್ಲಿ ಗುರುತಿಸಿದಾರಪ್ಪ ಅಂದ್ರೆ ಇದೊಂದು ಕೋಶ ದ್ರವ್ಯ ಆಗಿರ್ತದೆ. ಕೋಶ ದ್ರವ್ಯ ಅದ್ರೊಳಗೆ ಸಣ್ಣ 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 ಇರ್ತವೆ, ಅದು ಕೋಶ ದ್ರವ್ಯ. ಎರಡನೇದು ಏನಿದೆ, ಎರಡನೇದು ಒಳಗಿಂದ ಇಲ್ಲಿ ಗುರುತಿಸಿದ್ದಾರೆ. ಹಾಗಾದ್ರೆ ಈ ಎರಡನೇದು ಏನಪ್ಪಾ ಅಂದ್ರೆ ಕೋಶ ಕೇಂದ್ರ. ಒಂದನೇದು ಕೋಶ ದ್ರವ್ಯ, ಎರಡನೇದು ಕೋಶ ಕೇಂದ್ರ. ಇನ್ನ ಹೊರಗಿಂದು ಇದನ್ನು ಫುಲ್ ಮೂರನೇದು ಏನ್ ಮಾಡಿದಾರೆ ಹೊರಗಿಂದ ಅಂದ್ರೆ ಕೋಶ ಪೊರೆ. ಲಾಸ್ಟ್ನೇದು ಏನಪ್ಪಾ ಅಂದ್ರೆ ಇದನ್ನ ಮೈಟೋಕಾಂಡ್ರಿಯಾ ಅಂತೇಳಿ ಕರಿತೀವಿ. ಹೌದಾ, ಮೈಟೋಕಾಂಡ್ರಿಯಾ ಅಥವಾ ಆರ್ ಎನ್ ಎಲ್ ರಿಲೇಟೆಡ್ ಬರ್ತದೆ. ಮೈಟೋಕಾಂಡ್ರಿಯಾ ಸೆಲ್ಸ್, ಪವರ್ ಆಫ್ ಸೆಲ್ಸ್. ಹೀಗಾಗಿ ರೈಟ್ ಆನ್ಸರ್ ನಾವು ಯಾವುದನ್ನ ಚೂಸ್ ಮಾಡ್ಬೇಕು ಈಗ? ಆಪ್ಷನ್ಸ್ ಏದಾಗಿದೆ ನೋಡ್ರಿ, ಕೋಶ ದ್ರವ್ಯ, ಕೋಶ ಕೇಂದ್ರ, ಕೋಶ ಪೊರೆ, ಮೈಟೋಕಾಂಡ್ರಿಯಾ. ಆಪ್ಷನ್ಸ್ ಏನೇ ಕರೆಕ್ಟ್ ಇದಕ್ಕ. ಚಿತ್ರಗಳನ್ನು ನೋಡಿ ನೀವು ಆನ್ಸರ್ಸ್ ಗಳನ್ನ ಮಾಡಬಹುದು ಇದನ್ನು. ಇನ್ನು ಜೀವಕೋಶಗಳು ವಿಭಜನೆಗೊಳ್ಳುವ ಸಂದರ್ಭದಲ್ಲಿ ಮಾತ್ರ ಕಾಣಿಸುವ ಜೀವಕೋಶದ ಭಾಗ ಯಾವುದು ಅಂತ ಕ್ವಶನ್ಸ್ ಇದೆ. ಕ್ವಶನ್ ನಂಬರ್ ಇದಕ್ಕೆ ಎಷ್ಟಪ್ಪ ಅಂದ್ರೆ 14. ಜೀವಕೋಶಗಳು ವಿಭಜನೆಗೊಳ್ಳುವ ಸಂದರ್ಭದಲ್ಲಿ ಮಾತ್ರ ಕಾಣಿಸುವ ಜೀವಕೋಶದ ಭಾಗ ಯಾವುದು ಅಂತ ಕ್ವಶನ್ಸ್ ನ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಕನ್ನಡದ ವರ್ಣತಂತುಗಳು ಅಂತೇಳಿ ಇದನ್ನ ಕರೀತಾರೆ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಕೋಶ ಕೇಂದ್ರವನ್ನ ಜೀವಕೋಶದ ನಿಯಂತ್ರಕ ಕೇಂದ್ರವೆನ್ನುತ್ತಾರೆ ಏಕೆಂದರೆ ಅಂತ ಕ್ವಶನ್ಸ್ ಇದೆ. ಇದು ಏನ್ ಮಾಡ್ತದೆ? ಇದು ಯಾವ ತರ ರಚನೆಗಳನ್ನು ಬಂದಿದೆ? ಒಳಬರುವ ಹಾಗೂ ಹೊರಹೋಗುವ ವಸ್ತುಗಳ ಚಲನೆಗೆ ಅನುವು ಮಾಡಿಕೊಡುತ್ತದೆ ಅಲ್ಲ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ, ಕೋಶ ಕೇಂದ್ರ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಪ್ರೋಟೀನ್ ಸಂಶ್ಲೇಷಣೆ ಸಹಾಯ ಮಾಡುತ್ತದೆ, ಅನೇಕ ಚಟುವಟಿಕೆಗಳ ಸಹಭಾಗಿತ್ವವನ್ನು ಏರ್ಪಡಿಸುತ್ತದೆ ಕೋಶ ಕೇಂದ್ರ. ಹೀಗಾಗಿ ನಾವು ಇದನ್ನ ಪರ್ಟಿಕ್ಯುಲರ್ ಆಗಿ ಆಪ್ಷನ್ಸ್ ಡಿ ನ ಏನ್ ಮಾಡಕಪ್ಪ ಅಂದ್ರೆ ರೈಟ್ ಆನ್ಸರ್ ನ ಹಾಕಬೇಕಾಗ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ, ಕ್ವಶನ್ ನಂಬರ್ 16. ಮಾನವನ ಕೆನ್ನೆಯಲ್ಲಿನ ಜೀವಕೋಶಗಳಿಗೂ ಹಾಗೂ ಈರುಳ್ಳಿ ಸಿಪ್ಪೆಯಲ್ಲಿನ ಜೀವಕೋಶಗಳು ಇರುವ ಪ್ರಮುಖ ವ್ಯತ್ಯಾಸ ಏನು ಅಂತ ಕ್ವಶನ್ಸ್ ಇದೆ. ಏನು ವ್ಯತ್ಯಾಸ ಇದೆ ಅಂತ ನೋಡ್ಕೊತ ಬಂದಾಗ, ಈರುಳ್ಳಿ ಸಿಪ್ಪೆಯ ಜೀವಕೋಶಗಳಲ್ಲಿ ಏನ್ ಕಂಡು ಬರ್ತದಪ್ಪ ಅಂದ್ರೆ ಕೋಶ ಭಿತ್ತೆ ಇದೆ, ಆದ್ರೆ ಮಾನವನ ಕೆನ್ನೆಯಲ್ಲಿ ಕೋಶ ಭಿತ್ತಿಗಳು ಕಂಡು ಬರುವುದಿಲ್ಲ. ಹೀಗಾಗಿ ಆಪ್ಷನ್ಸ್ ಇದಕ್ಕ ಏನ್ ಮಾಡಕಪ್ಪ ಅಂದ್ರೆ ಚೂಸ್ ನ ಮಾಡಬೇಕು. ನೆಕ್ಸ್ಟ್ ಕ್ವಶನ್ಸ್, ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳನ್ನ ಪ್ರೋಕ್ಯಾರಿಯೋಟ್ ನಲ್ಲಿ ವರ್ಗೀಕರಿಸಲಾಗಿದೆ ಏಕೆಂದರೆ ಇವುಗಳಿಗೆ ಏನ್ ಕಂಡು ಬರುತ್ತದೆ ಅಂತ ನೋಡಿದಾಗ, ವ್ಯವಸ್ಥಿತವಾದ ಕೋಶ ಕೇಂದ್ರವಿದೆ, ವ್ಯವಸ್ಥಿತವಾದ ಕೋಶ ಕೇಂದ್ರವಿರುವುದಿಲ್ಲ, ಕೋಶ ಕೇಂದ್ರ ಪೊರೆ ಇದೆ, ನಿರ್ದಿಷ್ಟವಾದ ಕೋಶ ಕೇಂದ್ರವಿದೆ. ಬ್ಯಾಕ್ಟೀರಿಯಾ ಮತ್ತು ಹಸಿರು ಶೈವಲಗಳಲ್ಲಿ ಪ್ರೋಕ್ಯಾರಿಯೋಟ್ನಲ್ಲಿ ಏನಿರಂಗಿಲ್ಲಪ್ಪ ಅಂದ್ರೆ ಇವುಗಳಿಗೆ ವ್ಯವಸ್ಥಿತವಾದ ಕೋಶ ಕೇಂದ್ರವಿರುವುದಿಲ್ಲ. ಹೀಗಾಗಿ ರೈಟ್ ಆನ್ಸರ್ ನಾವೇನು ಚೂಸ್ ಮಾಡಬೇಕಪ್ಪ ಅಂದ್ರೆ ಆಪ್ಷನ್ಸ್ ಬಿ, ಡು ನಾಟ್ ಹ್ಯಾವ್ ವೆಲ್ ಆರ್ಗನೈಸ್ಡ್ ನ್ಯೂಕ್ಲಿಯಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್, ಕೊಟ್ಟಿರುವ ಸಸ್ಯ ಜೀವಕೋಶದ ಚಿತ್ರದಲ್ಲಿ ಗುರುತು ಮಾಡಲಾಗುವ ಭಾಗವು ಪ್ರಮುಖ ಪಾತ್ರ ವಹಿಸುವುದು ಏನು? ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನೆ. ಇದರ ಒಳಗಡೆ ಒಂದು ಇಲ್ಲಿ ಇದನ್ನು ಗುರುತಿಸಿದ್ದಾರೆ. ಹಾಗಾದ್ರೆ ಇದು ಏನು ಅಂತ ಕ್ವಶನ್ಸ್ ಇದೆ. ಬಾಷ್ಪ ವಿಸರ್ಜನೆ, ಸಂಗ್ರಹಣೆ, ದ್ವಿತೀಯ ಸಂಶ್ಲೇಷಣೆ ಅಂತ ಕ್ವಶನ್ಸ್ ಇದೆ. ಇವು ಎಲ್ಲಾ ಕಾರಣಗಳಿಂದ ಇಲ್ಲಿ ಏನ್ ತಯಾರಾಗ್ತಿದೆಪ್ಪ ಅಂದ್ರೆ ಆಹಾರ ತಯಾರಾಗಿದ್ದಂತೆ ಚಿತ್ರ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ಇರೋದ್ರಿಂದ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಅಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಆಹಾರ ತಯಾರಕವಾಗುವುದು. ನೆಕ್ಸ್ಟ್, ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ನಿಮ್ಮ ಪಾಠ ಇದೆಯಲ್ಲ, ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳಿವು.
ಒಬ್ಬ ವ್ಯಕ್ತಿ ಆಹಾರ ಸಂರಕ್ಷಣೆಗಾಗಿ ಕೀಟನಾಶಕ ಬಳಸುತ್ತಿದ್ದಾನೆ, ಈ ವಿಧಾನದ ದುಷ್ಪರಿಣಾಮ ಏನು ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಏನು ದುಷ್ಪರಿಣಾಮ? ಇಂಥ ಆಹಾರ ಏನಾಗ್ತದ? ಆಹಾರ ಪದಾರ್ಥ ರುಚಿ ಕೆಡುತ್ತದೆ, ಸಂಬಂಧ ಅನ್ಸಲ್ಲ. ಆಹಾರ ಪದಾರ್ಥ ತೂಕದಲ್ಲಿ ಬದಲಾವಣೆ ಆಗ್ತದೆ, ಇಂಥ ಆಹಾರ ಸೇವನೆಯಿಂದ ಆರೋಗ್ಯ ಕೆಡುತ್ತದೆ. ಕೀಟನಾಶಕಗಳನ್ನು ಬಳಸಿದೆವಪ್ಪ ಅಂದ್ರೆ ಆಹಾರ ಸೇವನೆಯಿಂದ ಆಹಾರ ಕೆಡುತ್ತದೆ. ಎಸ್, ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ನ 20ನೇ ಕ್ವಶನ್ಸ್ ಏನಿದೆ ನೋಡ್ರಿ. ಜೈವಿಕ ತಂತ್ರಜ್ಞಾನದಿಂದ ಪಡೆದ ಹೊಸ ತಳಿಗಳಿಂದ ಪಡೆದ ಆಹಾರ ಪದಾರ್ಥ ಸೇವನೆ ಅಷ್ಟು ಉತ್ತಮವಲ್ಲ, ಕಾರಣ ಏನು ಅಂತ ಕ್ವಶನ್ಸ್ ಇದೆ. ಏನ್ ಕಾರಣ? ಏನಾಗಿರ್ಬೋದು ಇದ್ರಾಗ ನೋಡಿದಾಗ? ರುಚಿ ಇರುವುದಿಲ್ಲ, ಪೋಷಕಾಂಶ ಕೊರತೆ ಇರುತ್ತೆ, ಗಾತ್ರ ಚಿಕ್ಕದಾಗಿರ್ತದೆ, ಬಣ್ಣ ಅಧಿಕವಾಗಿರುತ್ತದೆ ಅಂತ ಕ್ವಶನ್ಸ್ನ ಕೇಳಿದಾನೆ. ಜೈವಿಕ ತಂತ್ರಜ್ಞಾನದಿಂದ ನಮ್ಗ ಇಲ್ಲಿ ಏನಾಗಿರ್ತದೆ? ಹೊಸ ತಳಿಗಳನ್ನ ಪಡೆದಿದ್ದೆಪ್ಪ ಅಂದ್ರೆ ಅದ್ರೊಳಗಡೆ ಪೋಷಕಾಂಶಗಳ ದೇರ್ ಈಸ್ ಅ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ, ಪೋಷಕಾಂಶ ಕೊರತೆ ಅಂತೇಳಿ ನಮ್ಗೆ ಕಂಡು ಬರ್ತದೆ. ಪ್ರಮುಖ 20 ಪ್ರಶ್ನೆಗಳು. ಇನ್ನೂ ಸಾಕಷ್ಟು 20 ಕ್ವಶನ್ಸ್ಗಳನ್ನ ಹೇಳ್ಕೊತಾ ನಿಮ್ಗೆ ಎಕ್ಸಾಮ್ ಬರುತ್ತಾನು ಸೈನ್ಸು, ಸೋಷಿಯಲ್ ಸೈನ್ಸು, ಜಿಯೋಗ್ರಫಿ ಆ್ಯಂಡ್ ಮೆಂಟಲ್ ಅಬಿಲಿಟಿ ಇವೆಲ್ಲ NMMS ಕ್ಲಾಸಿಗೆ ಸಂಬಂಧಪಟ್ಟಂಥ ಏನೇನು ಕ್ಲಾಸಸ್ಗಳು ನಿಮ್ಮ ಕ್ವಶನ್ಸ್ಗಳು ಬರ್ತಿರ್ತಾವೆ ಸ್ಯಾಟ್ ಎಕ್ಸಾಮ್ಗೆ ಎಲ್ಲವಕ್ಕೂ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಕ್ಲಾಸಸ್ಗಳನ್ನು ಮಾಡಿ ಹಾಕಿದ್ದೀನಿ, ನೋಡ್ಕೊಳ್ರಿ. ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈವ್ ಕ್ಲಾಸಸ್ಸಲ್ಲಿ ಕೂಡ ನಿಮ್ಗೆ ಇವೆಲ್ಲ ಕ್ವಶನ್ಸ್ಗಳು ಡಿಸ್ಕಸ್ನ ಮಾಡ್ತೀನಿ. ಧನ್ಯವಾದಗಳು.